ಇನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋವನ್ನು ಕಳಿಸಿರ್ತಕ್ಕಂಥದ್ದು ಈಗ ಅಧಿಕೃತವಾಗಿ ದೃಢಪಟ್ಟಿದೆ. ಅಂದರೆ ಇಡೀ ಕಹಾನಿ ಆರಂಭ ಆಗದೆ ಇಲ್ಲಿಂದ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ನಿಂದ ಇವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಇನ್ಸ್ಟಾಗ್ರಾಮ್ನವ್ರು ಹೇಳಿದ್ದಾರೆ ಈ ವಿಚಾರವನ್ನು. ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಅಕೌಂಟ್ನಿಂದ ಪವಿತ್ರ ಗೌಡಗೆ ಫೋಟೋ ಕಳಿಸಿರೋದ್ರ ಬಗ್ಗೆ ದೃಢಪಟ್ಟಿದೆ. ಫೋಟೋ ರೇಣುಕಾಸ್ವಾಮಿ ಕಳಿಸಿದ್ರ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರ ಮನವಿಗೆ ಇನ್ಸ್ಟಾಗ್ರಾಮ್ ಆ್ಯಪ್ ಮುಖಾಂತರನೇ ಕಳಿಸಿದ್ದಲ್ಲ, ಅವರು ಸ್ಪಂದಿಸಿದ್ದಾರೆ. ಹೌದು, ಅವ್ರು ಕಳಿಸಿರ್ತಕ್ಕಂಥದ್ದು ರಿಟ್ರೀವ್ ಆಗಿದೆ. ಅವಾಗಲೇ ಕೇಳಿದರು, ತುಂಬ ದಿನಗಳ ಹಿಂದೆನೇ, ಅಂದರೆ ತನಿಖೆ ಆರಂಭ ಆದಾಗಲೇ ಇನ್ಸ್ಟಾಗ್ರಾಮ್ ಅವರು ಈಗ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ, ಆರಂಭದಲ್ಲೇ ಉಲ್ಲೇಖ ಮಾಡ್ತಾರೆ. ಮೆಸೇಜ್ ಹಾಗೂ ಅಶ್ಲೀಲ ಫೋಟೋವನ್ನು ಕಳಿಸಿರ್ತಕ್ಕಂಥದ್ದು ನಿಜ ಅಂತ ಇನ್ಸ್ಟಾಗ್ರಾಮ್ನವರು ಒಪ್ಕೊಂಡಿದ್ದಾರೆ. ಈ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಕೂಡ ಸಲ್ಲಿಕೆಯಾಗುತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ. ಇದೊಂದು ಬೇಕಾಗಿತ್ತು, ಯಾಕೆಂದರೆ ಮೋಟೋ ಅಂತ ಬರೀತಾರೆ, ಉದ್ದೇಶ. ಏನು ಉದ್ದೇಶ ಇತ್ತು ಇವರಿಗೆ? 17 ಜನ ಸೇರಿಕೊಂಡು ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಕ್ಕಂಥದ್ದು. ಏನೋ ಒಂದು ಫೋಟೋವನ್ನು ದರ್ಶನ್ ಗೆಳತಿ ಪವಿತ್ರ ಗೌಡ ಕಳಿಸಿದ್ರ. ಆ ಕಳಿಸಿರ್ತಕ್ಕಂಥ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಇಡೀ ಪ್ರಕರಣ ಶುರುವಾಗುವಂಥದ್ದೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಈ ಫೋಟೋವನ್ನು ಕಳಿಸಿದ್ರು ಅಂತಕ್ಕಂಥದ್ದು. ಈಗ ಆ ಫೋಟೋ ರಿಟ್ರೀವ್ ಆಗಿರೋದ್ರಿಂದ ಈ ಚಾರ್ಜ್ ಶೀಟ್ಗೆ ಮತ್ತಷ್ಟು ವೆಯ್ಟ್ ಬಂದಂಗೆ, ತೂಕ ಬಂದಂಗೆ ಆಗಿತ್ತು ಅಲ್ವಾ? ಹಾಗಾದರೆ ಖಂಡಿತವಲ್ಲ ಅರವಿಂದ್, ಈ ಒಂದು ಪ್ರಕರಣದ ತನಿಖೆಯ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲಿ ಯಾಕಾಗಿ ರೇಣುಕಾಸ್ವಾಮಿಯನ್ನು ಇಷ್ಟೊಂದು ಬರ್ಬರವಾಗಿ ಈ ಗ್ಯಾಂಗ್ ಕೊಲೆ ಮಾಡ್ತು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆರೋಪಿಗಳು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮತ್ತು ಅಶ್ಲೀಲ ಫೋಟೋಗಳನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ದಕ್ಕೆ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆ ವೇಳೆ ಆರೋಪಿಗಳು ಒಪ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿಯೇ ಈ ಒಂದು ಹತ್ಯೆ ನಡೆದಿದ್ದು ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗುತ್ತೆ. ಹಾಗಾಗಿ ಆರೋಪಿ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರಿಗೆ ಕಳಿಸಿದ್ದಂಥ ಮೆಸೇಜ್ ಮತ್ತು ಫೋಟೋಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದ ಪವಿತ್ರ ಗೌಡ ಅವರಿಗೆ ಸಂದೇಶ ಮತ್ತು ಫೋಟೋ ಬಂದಿರೋದು ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಯಾರು ಕಳಿಸಿದ್ರು ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಒಂದು ಪತ್ರವನ್ನು ಬರೆದು ಆ ಐಡಿಯಿಂದ ಪವಿತ್ರ ಗೌಡಗೆ ಬಂದಿದ್ದಂಥ ಮೆಸೇಜ್ ಮತ್ತು ಮಾಹಿತಿಯನ್ನು ಕಳಿಸ್ತಾರೆ. ಅವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪರಿಶೀಲನೆ ಮಾಡಿರುವಂಥ ಇನ್ಸ್ಟಾಗ್ರಾಮ್ ಸಂಸ್ಥೆ ಈ ಒಂದು ಐಡಿಯಿಂದ ಪವಿತ್ರ ಗೌಡ ಅವರಿಗೆ ಈ ರೀತಿ ಅಶ್ಲೀಲ ಮೆಸೇಜ್ ಮತ್ತು ಅಶ್ಲೀಲ ಫೋಟೋಗಳನ್ನು ಕಳಿಸಲಾಗಿದೆ ಅನ್ನುವಂಥದ್ದನ್ನು ಈಗ ಖಾತ್ರಿಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಯಾಕಾಗಿ ಈ ಒಂದು ಹತ್ಯೆ ನಡೆದಿತ್ತು, ಯಾರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮತ್ತು ಅಶ್ಲೀಲ ಸಂದೇಶವನ್ನು ಕಳಿಸಿದ್ರು, ರೇಣುಕಾಸ್ವಾಮಿಯೇ ಕಳಿಸಿದ್ನ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಳ್ಳುವ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಇನ್ಸ್ಟಾಗ್ರಾಮ್ ಸಂಸ್ಥೆ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಾ ಹೋಗ್ತಿರುವಂಥದ್ದು. ಈಗ ಇನ್ಸ್ಟಾಗ್ರಾಮ್ ಸಂಸ್ಥೆಯಿಂದ ಲಭ್ಯವಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿಗಳು ಕೂಡ ಹೊರಬರ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ರೇಣುಕಾಸ್ವಾಮಿ ಶವ ಸಿಕ್ಕಿದಾಗ ಪೊಲೀಸರು ತುಂಬ ಹುಡುಕಾಡಿದ್ರು ಅವರ ಮೊಬೈಲ್ಗೋಸ್ಕರ. ಅಯ್ಯೋ, ಪೌರ ಕಾರ್ಮಿಕರನ್ನು ಕರೆಸಿ ರಾಜಕಾಲುವೆಗಿಳಿಸಿ ಒಳಗಡೆ ಕೈಯೆಲ್ಲ ಹಾಕಿ ಹುಡುಕ್ಬಿಟ್ರು. ಆದರೂ ಅವರ ಮೊಬೈಲ್ ಸಿಗಲಿಲ್ಲ. ಸಿಕ್ಕಿದ್ದಿದ್ರೆ ಅದ್ರ ಬೇರೆ ಲೆಕ್ಕಾಚಾರ. ಹಾಗಾಗಿ ಇವರು ಇನ್ಸ್ಟಾಗ್ರಾಮ್ ಮೊರೆ ಹೋಗಬೇಕಾಗಿ ಬಂತು. ಅವ್ರ ಅಕೌಂಟ್ ಕೊಟ್ಟು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿಸಿ ಇವರೆಲ್ಲ ಈ ಥರ ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಿರೋದು ನಿಜ ಅಂತಕ್ಕಂಥದ್ದನ್ನು ಈಗ ಪೊಲೀಸರು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ.